ಇವತ್ತಿನ ವಿಡಿಯೋದಲ್ಲಿ ಮೇ 25, 26 ಮತ್ತು 27ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪ ಅಂತಂದರೆ, ವಿಶ್ವ ಥೈರಾಯ್ಡ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಿಶ್ವ ಥೈರಾಯ್ಡ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಮೇ 25 ಅಂತೇಳಿದೆ. ಆಪ್ಷನ್ ಬಿ ಜೂನ್ 25 ಅಂತೇಳಿದೆ. ಆಪ್ಷನ್ ಸಿ ಆಗಸ್ಟ್ 21 ಅಂತೇಳಿದೆ. ಆಪ್ಷನ್ ಡಿ ಮೇ 20 ಅಂತೇಳಿದೆ. ಪ್ರಶ್ನೆಯನ್ನು ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. ವಿಶ್ವ ಥೈರಾಯ್ಡ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಮೇ 25 ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇದಕ್ಕೆ ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. UITP ಪ್ರಶಸ್ತಿಯನ್ನು ಯಾವ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಏನಪ್ಪ ಅಂತಂದ್ರೆ ನೀಡಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಬಿಹಾರ ಅಂತೇಳಿದೆ. ಆಪ್ಷನ್ ಬಿ ಕೇರಳ ಅಂತೇಳಿದೆ. ಆಪ್ಷನ್ ಸಿ ಕರ್ನಾಟಕ ಅಂತೇಳಿದೆ. ಆಪ್ಷನ್ ಡಿ ಗುಜರಾತ್ ಅಂತೇಳಿದೆ. ಪ್ರಶ್ನೆ ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. UITP ಪ್ರಶಸ್ತಿಯನ್ನು ಯಾವ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ನೀಡಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಹಾಗಿದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಕೇರಳ ರಾಜ್ಯಕ್ಕೆ ಏನಪ್ಪ ಅಂತಂದ್ರೆ ನೀಡಿರ್ತಕ್ಕಂಥದ್ದು. UITP ಪ್ರಶಸ್ತಿಯನ್ನು ಯಾವ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ನೀಡಿದೆ ಅಂತಂದರೆ ಕೇರಳ ರಾಜ್ಯಕ್ಕೆ ನೀಡಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ರಾಜಮನೆತನಗಳ ನಗರವೆಂದು ಕರೆಯಲ್ಪಡುವ ನಗರ ಯಾವುದು ಅಂತೇಳಿ ಪ್ರಶ್ನೆ ಇರುವಂಥದ್ದು. ರಾಜಮನೆತನಗಳ ನಗರವೆಂದು ಕರೆಯಲ್ಪಡುವ ನಗರ ಯಾವುದು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ನೋಡಿ ರಾಮನಗರ ಅಂಥೇಳಿದೆ. ಆಪ್ಷನ್ ಬಿ ಜೈಪುರ ಅಂಥೇಳಿದೆ. ಆಪ್ಷನ್ ಸಿ ಉದ್ಯಾನ ನಗರಿ ಅಂತೇಳಿದೆ. ಆಪ್ಷನ್ ಡಿ ಮಂಗಳೂರು ಅಂತೇಳಿದೆ. ಪ್ರಶ್ನೆ ನೋಡಿ ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. ರಾಜಮನೆತನಗಳ ನಗರವೆಂದು ಕರೆಯಲ್ಪಡುವ ನಗರ ಯಾವುದು ಅಂತಂದರೆ ಜೈಪುರ ಅಂತೇಳಿ ಕರಿತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಚೆರೋನ್ ಯಾವ ಗ್ರಹದ ನೈಸರ್ಗಿಕ ಉಪಗ್ರಹವಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಚೆರೋನ್ ಯಾವ ಗ್ರಹದ ನೈಸರ್ಗಿಕ ಉಪಗ್ರಹವಾಗಿದೆ? ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಶನಿ ಅಂತೇಳಿದೆ. ಆಪ್ಷನ್ ಬಿ ಯುರೇನಸ್ ಅಂತೇಳಿದೆ. ಆಪ್ಷನ್ ಸಿ ಪ್ಲೂಟೋ ಅಂತೇಳಿದೆ. ಆಪ್ಷನ್ ಡಿ ಮಂಗಳ ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಉತ್ತರ ಆಗಿರುವಂಥದ್ದು. ಚೆರೋನ್ ಯಾವ ಗ್ರಹದ ನೈಸರ್ಗಿಕ ಉಪಗ್ರಹವಾಗಿದೆ ಅಂತಂದರೆ ಪ್ಲೂಟೋ ಅಂಥೇಳಿ. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ಗಮನಿಸಿ. 2024ನೇ ಸಾಲಿನ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ ಪ್ರಶ್ನೆ ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. 2024ನೇ ಸಾಲಿನ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ HN ನಾಗಮೋಹನ್ ದಾಸ್ ಅಂತೇಳಿದೆ. ಆಪ್ಷನ್ ಬಿ NS ಚೆನ್ನಪ್ಪ ಗೌಡ ಅಂತೇಳಿದೆ. ಆಪ್ಷನ್ ಸಿ ಶ್ರೀ ರಾಜೇಶ್ ಕುಮಾರ್ ಅಂತೇಳಿದೆ. ಆಪ್ಷನ್ ಡಿ ಅರವಿಂದ್ ಎಸ್ ಅಂತೇಳಿದೆ. ಪ್ರಶ್ನೆಯನ್ನು ಇನ್ನೊಮ್ಮೆ ನೋಡಿ. 2024ನೇ ಸಾಲಿನ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತಂದರೆ HN ನಾಗಮೋಹನ್ ದಾಸ್ ಅಂತೇಳಿ ಕರಿತೀವಿ. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಅವರು ಯಾವ ರಾಜ್ಯದವರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಅವರು ಯಾವ ರಾಜ್ಯದವರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ ಫಸ್ಟ್ ಆಪ್ಷನ್ ಕರ್ನಾಟಕ ಅಂತೇಳಿದೆ.
ಆಪ್ಷನ್ ಬಿ ಗುಜರಾತ್ ಅಂತೇಳಿದೆ. ಆಪ್ಷನ್ ಸಿ ಉತ್ತರಾಖಂಡ್ ಅಂತೇಳಿದೆ. ಆಪ್ಷನ್ ಡಿ ಸಿಕ್ಕಿಂ ಅಂತೇಳಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಉತ್ತರ ಆಗಿರುವಂಥದ್ದು. ಇವರು ಏನಪ್ಪ ಅಂತಂದ್ರೆ ಉತ್ತರಾಖಂಡ್ ರಾಜ್ಯದವರು. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಅವರು ಯಾವ ರಾಜ್ಯದವರು ಅಂತಂದರೆ ಉತ್ತರಾಖಂಡ್ ರಾಜ್ಯದವರು. ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಡೈಲಿ ಏನು ವಿಡಿಯೋಗಳನ್ನ ಹಾಕ್ತೇವಲ್ರಿ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಡೈಲಿ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಇವತ್ತಿನ ವಿಡಿಯೋನ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.